22 ದಿವಸಕ್ಕೆ ವರ್ಕರ್ಸ್ ನೊಣ ಇರುತ್ತಲ್ಲ ಅದಕ್ಕೆ ಗರ್ಭಕೋಶ ಬೆಳೆದು ಬಿಡುತ್ತೆ. ಅದು ಮೊಟ್ಟೆ ಇಡುತ್ತೆ. ಅದು ಗಂಡು ನೊಣದ ಥರನೇ ಮೊಟ್ಟೆ ಇಡುತ್ತೆ. ಬಟ್ ಅಂದರೆ ಗಂಡು ನೊಣದ ಥರನೇ ನೊಣ ಆಗುತ್ತೆ. ಬಟ್ ಅದು ವರ್ಕ್ ಆಗಲ್ಲ. ಸರಿ ಸರಿ, ಓಕೆ, ಆ ಥರ. ಸೂಪರ್. ಸೊ ಅವರು ವ್ಯಾಕ್ಸಿಂದ ಎಲ್ಲ ಮಾಯಿಶ್ಚರೈಸ್ ಆ ಥರ ಕ್ರೀಮ್ ಮಾಡ್ತಾರೆ ಅಂತನಾ? ಇನ್ನೂ ಏನಾದರೂ ಮಾಡ್ಬೋದಲ್ಲ ಸರ್? ಅದರ ತುಂಬ ಎಲ್ಲ ನಾವು ಮಾಡ್ಕೋಬೋದು. ಕೇರಳದಲ್ಲಿ ನಮ್ಮ ಫ್ರೆಂಡ್ ಮತ್ತೊಬ್ರು ಬೀನಾ ಟಾಮ್ ಅಂತ ಇದ್ದಾರೆ. ಅವರು ಮಾಡ್ತಾರೆ. ಹೌದಾ? ಅವರು ತುಂಬ ಅದರಲ್ಲಿ ಜೇನುತುಪ್ಪ ಹಾಕಿ ಜಾಮ್ ಎಲ್ಲ ಮಾಡ್ತಾರೆ. ತುಂಬ ವೆರೈಟಿ ಹಣ್ಣುಗಳಿವೆ. ಓಕೆ ಓಕೆ. ಆ್ಯಕ್ಚುಲಿ ಜೇನುತುಪ್ಪಕ್ಕೂ ಇಟ್ಟು ಯಾವುದಲ್ಲ ಒಳ್ಳೆ ಸ್ಕಿನ್ನಿಗೆ ಒಂದು ಒಳ್ಳೆ ಕಂಟೆಂಟ್ ಕೊಡೋ ಥರ ಕೆಪಾಸಿಟಿ ಇದೆ ಅದಕ್ಕೆ. ಹೌದು. ಮತ್ತು ಬ್ಲಡ್ಡಿಗೂ ಅಷ್ಟೇ ಒಳ್ಳೆ ಇದಾಗುತ್ತಲ್ವಾ? ಹೌದು, ಬ್ಲಡ್ ಕ್ಲಿಯರ್ ಆಗುತ್ತೆ. ಸೊ ಮಾಡೋಣ ಅಂತ. ಈ ಪೋಲನ್ನು ಅಷ್ಟೇ, ಪೋಲನ್ನು ನಿಮಗೆ ಒಳ್ಳೆ ಹೆಲ್ದಿ ಅದು. ಹೌದಾ? ಇಲ್ಲಿದೆಯಲ್ಲ ಇದು. ಅದು ಫುಲ್ ಹೆಲ್ದಿ ಅಂತ ಇದೆ ಸರ್. ಅದು ಕಲೆಕ್ಟ್ ಮಾಡ್ಕೊಳ್ಳೋದು ಎಲ್ಲಿ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಎಕ್ಸಾಕ್ಟ್? ಕಾಲಲ್ಲಿ ಈ ಹಿಂಭಾಗದ ಕಾಲಲ್ಲಿ ಆ ಕಡೆ ಈ ಕಡೆ ಎರಡು ನಿಮ್ಗೆ ಅದ್ರ ಝೂಮ್ ಮಾಡಿದ್ರು ಕಾಣಿಸ್ಲಿಕ್ಕಿಲ್ಲ ಅದು. ಅದು ಚುಚ್ಚುತ್ತೆ ಬಿಡಿ. ಅದಕ್ಕೆ ಇದಾಗಿದ್ರೆ ಬೇಡ, ಹಾಗೆ ತೋರಿಸಬೇಕಾರೆ. ಇದು ಯಾವುದೋ ಒಂದು ನೋಡೋ ಸ್ವಲ್ಪ ಎಕ್ಸ್ಟ್ರಾ ಎದ್ದು ಯಾವ್ದು ಹೇಳಿ? ಅದು ಇಲ್ಲಿ 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 ಇದೇನಾ? ಅಲ್ಲ, ಅದು ಏನಂದರೆ ಸ್ವಲ್ಪ ಈ ವಯಸ್ಸಾಗಿರೋ ನೊಣ ಸ್ವಲ್ಪ ಕಪ್ಪು ಬರುತ್ತೆ. ಇಲ್ಲಿದೆ ನೋಡಿ, ಇದು ಕಪ್ಪಿದೆ ಸ್ವಲ್ಪ. ಸ್ವಲ್ಪ ಯಂಗ್ ಹುಳಗಳೆಲ್ಲ ಅಂದರೆ ತುಂಬ ಕಲರ್ ಚೆನ್ನಾಗಿರುತ್ತೆ, ಅಂದರೆ ಹೊಳಿತಾ ಇರುತ್ತೆ. ಓಕೆ. ಇವಾಗ ನೀವು ಹೇಳಿದ್ರಲ್ಲ ಏನದು ಕಾಲಲ್ಲಿ ಹಿಂದ್ಗಡೆ ಕಾಲಲ್ಲಿ ಕಲೆಕ್ಟ್ ಮಾಡುತ್ತೆ ಅಂತ. ಟೋಟಲಿ ಅದಕ್ಕಿರೋದು ಎಷ್ಟು? 4 ಕಾಲಿದೆ ಅಲ್ವಾ? 6 ಕಾಲು. 6 ಕಾಲು, 2 ಅಂಟನ. ಓಕೆ. ನೋಡಿ ಈ ಹಿಂಭಾಗದ ಕಾಲು ಹೀಗಿದೆಯಲ್ಲ. ಅದರಲ್ಲಿ ಕಲೆಕ್ಟ್ ಮಾಡಿ. ಈ ಸೊಳ್ಳೆಗಳೆಲ್ಲ ಬಂದು ಹಿಂಗೆ ರಕ್ತ ಇರ್ಕೋತಲ್ಲ, ಎಕ್ಸಾಕ್ಟ್ ಅದೇ ಥರನೇ ಇದಕ್ಕೂ ಕಾಲಿದೆ ಅಲ್ವಾ? ಹಂಗಾಗಿ ಅದೇ ಥರ ಸೊಳ್ಳೆ ಎದುರುಗಡೆ ಅಂದರೆ ಕೂತ್ಕೊಂಡು ಎದುರುಗಡೆಯಿಂದ ರಕ್ತ ಇರೋದು. ಇದು ಹಾಗಲ್ಲ, ಈ ಕಾಲು ನೋಡಿ. ಅಂದರೆ ಅದು ಝೂಮ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ ಓಕೆ, ಹಿಂದಿಂದ ಅಂತ. ಓಕೆ, ಸರಿ, ಗೊತ್ತಾಗ್ತಾ ಇದೆ ಸರ್, ನನಗೆಲ್ಲ ಕಾಣಿಸ್ತಾ ಇದೆ. ಇದು ಈಗ ನೋಡಿ ಬಿಸಿಲು ಬೀಳ್ತಾ ಇದೆಯಲ್ಲ, ಹಾಗೆ ಕೋಲ್ಡ್ ಆಗಲಿಕ್ಕೆ ಟೆಂಪ್ರೇಚರ್ ಮೇಂಟೈನಿಗೆ ಗಾಳಿ ಬೀಸ್ತಾ ಇದ್ದಾವೆ ನೋಡಿ. ಹೌದಾ? ಅದು ಎಲ್ಲ ಇದೆಯಾ? ಓಕೆ, ಹೌದೌದು. ಸೂಪರ್. ಗಾಳಿ ಬೀಸ್ಕೊಳ್ಳೋದು ಅದೆಲ್ಲ ಗೊತ್ತಿರಲಿಲ್ಲ, ಈ ಕಾನ್ಸೆಪ್ಟ್ ಇದೆ ಅಂತ. ಹೌದಲ್ಲ? ಹೇಗೆ ತಿರುಗ್ತಾ ಇದೆ ರೆಕ್ಕೆ ಸಾಲ ಕೂತಿದ್ದಾವೆ. ಹೌದು ಹೌದು. ಇಲ್ಲಿ ಕೂತಿದೆ, ಈ ಕಡೆ ಬಿಸಿಲು ಬೀಳ್ತಾ ಇದೆ, ಅದು ಈ ಕಡೆ ಕೂತಿಲ್ಲ ಹಾಗೆ. ಓಕೆ ಓಕೆ. ಅದು ಟೋಟಲಿ ಆ ಕಡೆ ಈ ಕಡೆ ಎರಡು ಕಡೆಯಿಂದ ಫಿಲ್ ಮಾಡ್ಕೊತ ಬರುತ್ತಾ ಅಂತಾನೆ? ಸೇಮ್ ಈ ಕಡೆ ಏನು ತುಂಬಿಸಿದೆ ಪೋಲನ್ನು, ನೆಕ್ಟರು, ಮೊಟ್ಟೆನ, ಸೇಮ್ ಅದೇ ಸಿಚುವೇಶನ್ ಈ ಕಡೆಗೂ ಇರುತ್ತೆ. ಹೌದಾ? ಯಾಕೆ ಸರ್ ಹಾಗೆ ತೋರಿಸ್ಲಿಕ್ಕ? ಹೌದು. ನೀವು ಈಗ ಇಲ್ಲೋಡಿ ತೋರಿಸ್ತಾ ಇದೆ. ಈ ವ್ಯಾಕ್ಸ್ ಹೆಂಗೆ ಬಿಡೋದು ಅದು? ಮತ್ತೆ ಈಗ ನೋಡಿ ರೆಕ್ಕೆ ಬೀಸ್ತಾ ಇರೋದು ನೋಡಿ. ಇಲ್ಲಿ 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 ಇದೆ. ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ? ಆಮೇಲೆ ಇನ್ನೊಂದೇನು ಗೊತ್ತಾ ಸರ್, ಇವಾಗ ನೀವು ಆ ಗೂಡಲ್ಲಿ ಅದು ಕಲೆಕ್ಟ್ ಆಗೋದು, ಜೇನುತುಪ್ಪ ಕಲೆಕ್ಟ್ ಆಗೋದು ಅದೆಲ್ಲ ಹೇಳಿದ್ರೆ, ವ್ಯಾಕ್ಸ್ ಹೇಗೆ? ಅದು ವ್ಯಾಕ್ಸ್ ಹೆಂಗೆ ಕಲೆಕ್ಟ್ ಆಗುತ್ತೆ? ಅದು ಯಾವ ಥರ ಅಂತ? ವ್ಯಾಕ್ಸ್ ಅದು ಯಂಗ್ ನೊಣಗಳು ಇರ್ತಾವಲ್ಲ, ಮರಿಗಳ ಈ ಕುತ್ತಿಗೆ ಭಾಗದಲ್ಲಿ, ಕುತ್ತಿಗೆ ಅಲ್ಲ, ಈ ಹೊಟ್ಟೆ ಭಾಗದಲ್ಲಿ ದಿನ ಬೆಳಗ್ಗೆ ಬರುತ್ತೆ. ಅದನ್ನ ಕಲೆಕ್ಟ್ ಮಾಡಿ, ಅಂದರೆ ಯಂಗ್ ಹುಳಗಳಲ್ಲಿ ಮಾತ್ರ ಹಾಗಾಗುತ್ತೆ. ಅದನ್ನ ಕಲೆಕ್ಟ್ ಮಾಡಿ ಏರಿ ಕಟ್ತವೆ, ಅಂದರೆ ಈ ಕೊಂಬು ಕಟ್ತವೆ. ಕೊಂಬು ಕೊಟ್ಟಕ್ಕೆ ಅದು ವ್ಯಾಕ್ಸ್ ಯೂಸ್ ಆಗುತ್ತೆ. ಹೊರಗಡೆಯಿಂದ ತರಲ್ಲ ವ್ಯಾಕ್ಸಿನ್. ಹೊರಗಡೆಯಿಂದ ತರೋ ವೆರೈಟಿನೇ ಬೇರೆ ಇದೆ. ಮುಜಂಟಿ ಅಂತ ಒಂದು ಬರುತ್ತೆ, ನಿಸರಿ ಹೇಳ್ತಾರೆ, ಸ್ಟ್ರಿಂಗ್ಲೆಸ್ ಬಿ ಅಂತ ಹೇಳ್ತಾರೆ. ಓಕೆ, ಆ ಥರ ಮಾಡ್ತಾರಾ? ಆ ಥರ. ಈಗ ನಾವು ಮೇಲ್ಗಡೆ ಸ್ಟೆಪ್ ಕೊಡ್ತಾ ಇದ್ದೀವಿ. ಹೇಗೆ ಅಂದರೆ ಈ ಕಡೆ ಇವಾಗ ಒಂದು ಬಾಕ್ಸ್ ಇದಕ್ಕೆ ಇವಾಗ ಇಲ್ಲೊಂದು ಬಾಕ್ಸು, ಅಲ್ಲೊಂದು ಬಾಕ್ಸ್, ಆ ಥರ ಅಲ್ವಾ ಸರ್? ಇನ್ನೊಂದ್ರ ಮೇಲೆ ಇನ್ನೊಂದು ಪ್ಲೇಸ್ ಮಾಡೋ ಅವಕಾಶ ಇದೆಯಾ? ಕೊಟ್ಟಿದ್ದೀವಲ್ಲ. ಓಕೆ. ಇದರಲ್ಲಿ ಫುಲ್ ಗಂಡು ಮೊಟ್ಟೆಗಳೇ ಜಾಸ್ತಿ ಇದೆ. ಸೊ ವ್ಯಾಕ್ಸಿಂದ ಗೂಡು ಕಟ್ತಾ ಹೋಗ್ಬಿಟ್ಟು ನೆಕ್ಸ್ಟ್ ಅದರಿಂದ ತಗೊಂಬಂದು ಅದು ಪೋಲನ್ನ ಇದನ್ನ ಕಲೆಕ್ಟ್ ಮಾಡಿ ನೆಕ್ಟರು, ಪೋಲನ್ನು, ಮೊಟ್ಟೆ ಎಲ್ಲ ಇಡ್ತಾ ಹೋಗುತ್ತೆ. ಓಕೆ ಓಕೆ. ಫುಡ್ ಅವೈಲಬಿಲಿಟಿ ಚೆನ್ನಾಗಿರಬೇಕು. ಸರಿ, ಓಕೆ. ಆಮೇಲೆ ನೆಕ್ಸ್ಟು ಯಾವಾಗ ಅದು
ಅದು ನೀವು ಹೇಳಿದ್ರಲ್ಲ ಜೇನು ಅದು ತಂದು ಕಲೆಕ್ಟ್ ಮಾಡೋದು ಕಂಡೀಷನ್ ಲಾಸ್ಟಿಗೆ ಕಲೆಕ್ಟ್ ಮಾಡಿ ಇಡುತ್ತೆ ಅದರಲ್ಲಿ ಅದು. ಇದೆಲ್ಲ ಸಂಸಾರಕ್ಕೆ. ಇಲ್ಲಿ ಮೇಲ್ಗಡೆ ಸ್ಟಾರ್ಟಿಂಗ್ ಅಲ್ಲೆಲ್ಲ ಇರೋದು ಸಂಸಾರಕ್ಕೆ. ನಾವು ಆ ಮೇಲ್ಗಡೆ ಸ್ಟೆಪ್ ಕೊಡ್ತೀವಲ್ಲ ಅದು ಎಕ್ಸ್ಟ್ರಾ ಅವಕ್ಕೆ. ಅಂದ್ರೆ ನಾವು ಈ ತರ ಕೃಷಿ ಮಾಡ್ತಾ ಇರೋ ಅಲ್ಲಿ ಈ ರೀತಿ ಕಾಡಲ್ಲೆಲ್ಲ ಇದ್ರೆ ಇದೇ ತುಪ್ಪ, ಇಲ್ಲಿ ಮೇಲ್ಗಡೆ ತುಪ್ಪ ಮಾಡ್ತವೆ. ಅಂದ್ರೆ ಇದು ನಾವು ಇದೇ ರೀತಿ ಕಟ್ಟಿಸ್ಬೇಕು ಹೇಳಿ ಆ ಥರ ಅದ್ರ ಮೇಲ್ಗಡೆ ಒಂದು ಫ್ರೇಮ್ ಈ ಥರ ಸಣ್ಣ ಫ್ರೇಮ್ ಇರುತ್ತೆ. ಇದರಲ್ಲಿ ಫುಲ್ ತುಪ್ಪ ಕಟ್ಟುತ್ತೆ. ಈ ಅಳತೆಗೆ ಮತ್ತೆ ಮೊಟ್ಟೆ ಇಡ್ಲಿಕ್ಕೆ ಹೋಗಲ್ಲ ಅದು. ಈ ಅಳತೆ ಇದೆಯಲ್ಲ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ಸ್ವಲ್ಪ ದೊಡ್ಡನು ಬರುತ್ತೆ. ಅದರಲ್ಲಿ ಮೊಟ್ಟೆ ಎಲ್ಲ ಇಡ್ಲಿಕ್ಕೆ ಹೋಗಲ್ಲ. ಪೋಲನ್ನು ತುಂಬಿಸೋದು ಭಾರಿ ಕಡಿಮೆ. ತುಪ್ಪ ತುಂಬಿಸ್ತವೆ. ಅದನ್ನ ನಾವು ಹಾರ್ವೆಸ್ಟ್ ಮಿಷನ್ ಬರುತ್ತೆ ತೆಗಿಲಿಕ್ಕೆ. ಈ ವಾಷಿಂಗ್ ಮಿಷನ್ ತರ ನೀವು ಏರಿ ಹಾಕಿ ಹೀಗೆ ಫ್ರೇಮ್ ಹಾಕಿದ್ರೆ ಮೇಲ್ಗಡೆ ಸೀಲ್ ಕೆತ್ತಿ ತುಪ್ಪ ಮಾತ್ರ ಹೊರಗಡೆ ಬರುತ್ತೆ. ಮತ್ತೆ ಒಂದು ವಾರ 15 ದಿವಸಕ್ಕೆ ಮತ್ತೆ ತುಂಬಿಸುತ್ತೆ. ವ್ಯಾಕ್ಸ್ ವೇಸ್ಟ್ ಆಗಲ್ಲ, ಹಾಳಾಗಲ್ಲ. ಸೀಸನ್ ಎಂಡಲ್ಲಿ ನಾವು ಈ ವ್ಯಾಕ್ಸ್ ಎಲ್ಲ ತೆಗೆದು ಕೆಳಗಡೆ ಮಾತ್ರ ಇಟ್ಟಿರ್ತೀವಿ. ಮಳೆಗಾಲದಿಂದ ಫೀಡಿಂಗ್ ಮಾಡ್ತೀವಿ. ಈಗ ಫೀಡ್ ಮಾಡ್ತೀವಿ ನಾವು. ಈಗ ಇದನ್ನ ಮೇಲ್ಗಡೆ ಸ್ಟೆಪ್ಪಿಗೆ ಕೊಡಬೇಕಿದ್ರೆ ಫೀಡ್ ಮಾಡ್ತೀವಿ. ಫೀಡ್ ಅಂದ್ರೆ ಏನೇನು ನೀವು ಕೊಡೋದಕ್ಕೆ? ಸಕ್ಕರೆ ನೀರು, ಸಕ್ಕರೆ ಮತ್ತೆ ನೀರು 1:1 ಪ್ರಮಾಣ ಕೊಡ್ತೀರಾ? ಓಕೆ, ಸರಿ ಸರಿ. ಅಂದರೆ ಒಂದು ಟೋಟಲಿ ನೀವು ಒಂದು ಮಾಡಬೇಕು, ನೀವು ಕರೆಕ್ಟಾಗಿ ನಿಮಗೆ ಒಂದು ಜೇನುತುಪ್ಪ ಸಿಗಬೇಕು ಅಂದರೆ ಎಷ್ಟು ಟೈಮ್ ಬೇಕಾಗುತ್ತೆ ಡ್ಯೂರೇಷನ್? ಅಲ್ಲ, ನಮಗೆ ಸ್ಟಾರ್ಟಿಂದ ಹಿಡಿದು ಎಂಡ್ವರೆಗೆ. ಮಲೆನಾಡಲ್ಲಿ ಸೀಸನ್ ಬರೋದೇ ಮಾರ್ಚ್, ಏಪ್ರಿಲ್, ಮೇ. ಓಕೆ, 3 ತಿಂಗಳು. ಉಳಿದ ಟೈಮು ಡೆವಲಪ್ ಮಾಡಿ ಡಿವೈಡ್ ಮಾಡಿ ಸೇಲ್ ಮಾಡ್ತಾ ಇರ್ತೀವಿ. ಹೊಸಬ್ರು ಸ್ಟಾರ್ಟ್ ಮಾಡ್ತಾರಲ್ಲ ಕೃಷಿಕರು, ಅವರಿಗೆಲ್ಲ ಬಾಕ್ಸು, ನೊಣ, ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ ಎಲ್ಲ ಕೊಡ್ತೀವಿ. ಓಕೆ ಓಕೆ. ಬಟ್ ಬೇರೆ ಕಡೆ ಮಲೆನಾಡು ಬಿಟ್ಟರೆ ಬೇರೆ ಪ್ಲೇಸಲ್ಲೆಲ್ಲ ಇಲ್ಲ. ದಕ್ಷಿಣ ಕನ್ನಡ ಈಗ ಸ್ಟಾರ್ಟ್ ಆಗಿದೆ ಸೀಸನ್ನು. ಅವ್ರದ್ದು ಏನಂದ್ರೆ ಏಪ್ರಿಲ್ಗೆ ಕ್ಲೋಸ್. ಓಕೆ, ಹಾಗೆ ಒಂದೊಂದು ಪ್ಲೇಸ್ ಆ ಏರಿಯಾದ ಮೇಲೆ ಡಿಪೆಂಡ್. ತಮಿಳ್ನಾಡಲ್ಲಾದ್ರೂ ವರ್ಷಕ್ಕೆ 6 ತಿಂಗಳು ಸೀಸನ್ ಇದೆ. ಏನು ಹಂಗೆ ಅವ್ರ ಥರ ಅವರಿಗೆ ಅಲ್ಲಿ ಅವರಿಗೆ ಆ ಕಡೆ ಮಾರ್ತಾಂಡಮ್ಮು, ಕನ್ಯಾಕುಮಾರಿ ಎಲ್ಲ ಇದೆಯಲ್ಲ, ಫುಲ್ ಕೋಸ್ಟಲ್ ಅದು. ಅಲ್ಲಿ ಮತ್ತೆ ರಬ್ಬರ್ ತುಂಬಾ ಇದೆ, ತೆಂಗು ಇದೆ. ಓಕೆ ಓಕೆ ಓಕೆ, ಆ ಥರ. ಇದು ಯೂಶಲಿ ಕಲೆಕ್ಟ್ ಮಾಡೋದು ತೆಂಗು, ರಬ್ಬರು ಅಥವಾ ಎಲ್ಲ ಹೂಗಳಿಂದನೂ ಮಾಡುತ್ತಾ ಅಥವಾ ಯಾವ ಹೂಗಳಿಂದ ಮಾಡುತ್ತಾ? ಎಲ್ಲ ಹೂವು ಅಲ್ಲ, ಕೆಲವೊಂದು ಹೂವು ನೀವು ಗುಲಾಬಿ, ದಾಸವಾಳ ಇಂಥವಕ್ಕೆಲ್ಲ ಬರಲ್ಲ. ಹೌದು. ಈ ಬಯಲ್ಸೀಮೆಗಳಲ್ಲೆಲ್ಲ ಅದು ಕೆಲವೊಂದು ಇಲ್ಲಿ ನೊಣ ಹೋಗಲ್ಲ. ಇಲ್ಲಿ ಬೇಕಾದಷ್ಟು ಸೋರ್ಸ್ ಇದೆಯಲ್ಲ, ಅಂತ ಸೋರ್ಸ್ ಇದ್ದು ಕೆಲವೊಂದು ಅವಕ್ಕೆ ಇಷ್ಟ ಆಗದಿರೋ ಅಂತ ಮರಗಳಿಗೆ ಹೋಗೋದಿಲ್ಲ. ಈ ಮಾವಿನ ಮರಕ್ಕೆ ಹೋಗಲ್ಲ ನಮ್ಮಲ್ಲಿ. ಓಕೆ, ಆ ಮಾವಿನ ಹೂ ಬಿಟ್ಟರು ಹೋಗಲ್ವಾ ಸರ್? ಇಲ್ಲಿ ಲೋಕಲ್ ಕಾಟ್ ಬರುತ್ತಲ್ಲ, ಅದಕ್ಕೆ ಹೋಗುತ್ತೆ. ಗ್ರಾಫ್ಟಿಂಗಿಗೆ ಹೋಗಲ್ಲ. ಹಲಸಿನ ಮರಕ್ಕೆ ಹೋಗುತ್ತೆ. ಹಲಸಿನ ಹೂವು ಅಂದ್ರೆ ಹಲಸಿನ ಸಣ್ಣ ಮಿಡಿನ ಹೂವು. ಓಕೆ ಓಕೆ. ಅದು ಮತ್ತೆ ನೀವು ಇಲ್ಲಿ ಸಪೋಟ ಗಿಡಗಳಿಗೆ ಇಲ್ಲಿ ಹೋಗಲ್ಲ, ಬಯಲ್ಸಿ ಮೇಲೆ ಹೋಗುತ್ತೆ. ಬೇರೆ ಸೋರ್ಸ್ ಇಲ್ಲಲ್ಲ, ಹೋಗಲೇಬೇಕು. ಸೊ ಅದು ಕಂಡೀಷನ್ಸ್ ನೋಡ್ಕೊಳ್ಳುತ್ತೆ, ಅನಿವಾರ್ಯತೆ ಇದ್ದಾಗ ಹೋಗುತ್ತೆ. ಮಲೆನಾಡಲ್ಲಿ ವೆರೈಟಿ ಇರುತ್ತಲ್ಲ, ಅಡಿಕೆ ಹೋಗುತ್ತೆ, ತೆಂಗಿಗೆ ಹೋಗುತ್ತೆ. ಇದು ನೋಡಿ, ನಾವು ಈ ಗಂಡು ಮೊಟ್ಟೆ ಕೆತ್ತಿ ತೆಗಿತೀವಿ. ಮತ್ತೆ ಇದು ಪಾಲಾಗಬಾರ್ದು, ನಮಗೆ ಇಳುವರಿ ಕಡಿಮೆ ಆಗುತ್ತೆ ಇನ್ನು ಮುಂದೆ. ಹೌದು, ಇವಿಷ್ಟು ಕೆತ್ತೀವಿ. ಕಟ್ ಮಾಡಿ